ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿ ನಾವು ನೋಡುತ್ತಿರುವಂಥ ವಾಕ್ಯ ಭಾಗ ಏನಂದರೆ ಯೆಶಾಯನ ಪ್ರವಾದನೆ ಗ್ರಂಥ ಅದರ 25ನೇ ಅಧ್ಯಾಯ 7ನೇ ವಚನ ಭಾಗವನ್ನು ನಾವು ನೋಡ್ತಿದ್ದೇವೆ. ಈ ವಾಕ್ಯ ಹೇಳ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನಾಗಿದ್ದಾನೆಂದಾಗಿ. ದುಷ್ಟನು ತನ್ನ ದುಷ್ಟತನವನ್ನು ಬಿಡಲಿ. ಯಾಕಂದರೆ ನಮ್ಮ ದೇವರು ಕರುಣಿಸಿ ಕ್ಷಮಿಸುವಂತಹ ದೇವರಾಗಿರುವ ಕಾರಣದಿಂದ ಈ ದಿನಗಳಲ್ಲಿ ನಾವು ಗಮನಿಸುವಂಥದ್ದೇನೆಂದರೆ, ನನ್ನ ದೇವರು ನನ್ನನ್ನು ಪಾಪದಿಂದ ಬಿಡಿಸ್ತಾನೋ, ಈಗೋ ನಾನು ಇಷ್ಟು ದುಷ್ಟನಾಗಿಯೋ ಇಷ್ಟು ಅಯೋಗ್ಯಳಾಗಿಯೋ ನಡೆದುಕೊಂಡಿದ್ದಾನಲ್ಲ, ನನ್ನ ದೇವರು ನನ್ನನ್ನು ಕ್ಷಮಿಸ್ತಾನೋ, ನನ್ನಲ್ಲಿರುವಂತಹ ಈ ದುಷ್ಟ ಕಾರ್ಯಗಳು ನನಗೆ ಬಿಡಲಿಕ್ಕೆ ಸಾಧ್ಯತೆ ಇಲ್ಲವಲ್ಲ, ಆತನು ನನ್ನನ್ನು ಸ್ವೀಕರಿಸ್ತಾನಾ, ನನ್ನಂತಹ ಪಾಪಿಗೆ ನಿಜಕ್ಕೂ ನನಗೆ ರಕ್ಷಣೆ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟಾ ಎನ್ನುವಂಥ ದೊಡ್ಡದಾದ ಪ್ರಶ್ನೆ ಈ ದಿನಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಕಂಡು ಬರುವಂಥದ್ದು. ಈ ದಿನಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ನಾವು ನೋಡ್ತಿದ್ದೇವೆ. ಅಯ್ಯೋ, ಕ್ಷಮಾಪಣೆ ಅಂತಕ್ಕಂಥದ್ದು ಎಲ್ಲಿ ದೊರಕುತ್ತದೆ ಅನ್ನೋದಾಗಿ, ವ್ಯಕ್ತಿಗಳ ಮಧ್ಯದಲ್ಲಿ ಕ್ಷಮಾಪಣೆ. ಅಯ್ಯೋ, ನಾನು ಅವರಿಗೆ ದ್ರೋಹ ಮಾಡಿದ್ದೇನೆ, ನಾನು ಹೇಗೆ ಕ್ಷಮಾಪಣೆ ಕೇಳಿ, ನಾನು ಅವರಿಗೆ ಮೋಸ ಮಾಡಿ ನಡೆದುಕೊಂಡಿದ್ದೇನೆ, ದೇವರು ಸಹ ನನಗೆ ಕ್ಷಮಿಸುವುದಿಲ್ಲ, ದೇವರು ಸಹ ನನಗೆ ನ್ಯಾಯವನ್ನು ಕೊಡುವುದಿಲ್ಲ, ಯಾಕಂದ್ರೆ ನಾನು ಅನ್ಯಾಯಸ್ಥನಾಗಿ ನಡೆದುಕೊಂಡಿದ್ದೇನೆ. ದೇವರ ಮಗುವಿಗೆ ವಾಕ್ಯ ಹೇಳ್ತದೆ, ನೀನು ನಿನ್ನ ಹೃದಯದಲ್ಲಿ ಅಂದುಕೊಳ್ಳುವಂತಹ ರೀತಿಯಲ್ಲಿ ಈಗೋ ನಾನು ದುಷ್ಟನಾಗಿ ನಡೆದುಕೊಂಡಿದ್ದೇನೆ, ನನಗೆ ಯಾರು ಸಹಾಯಕರಿಲ್ಲ ಎಂದಾಗ ನೀನು ಹೇಳುವಾಗ ದೇವರು ಹೇಳುವಂಥದ್ದೇನೆಂದರೆ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ನನ್ನ ಕಡೆಗೆ ತಿರುಗಿಕೋ. ಆ ಕೆಟ್ಟ ಸ್ವಭಾವವನ್ನು ಮಾಡಿದೆಯಲ್ಲ, ಇನ್ನು ಮುಂದೆ ಮಾಡಬೇಡ. ಆ ಕೆಟ್ಟ ಚಟಗಳನ್ನು ನಡೆದುಕೊಂಡಿದೆಯಲ್ಲ, ಅದೆಲ್ಲವನ್ನು ಬಿಟ್ಟು ಬಿಡು, ನನ್ನ ಕಡೆಗೆ ತಿರುಗಿಕೋ. ಆಗ ನಾನು ನಿನಗೆ ಮಹಾ ಕೃಪೆಯಿಂದ ಮಹಾ ಕನಿಕರದಿಂದ ಕ್ಷಮಿಸ್ತೇನೆ. ಆ ಕನಿಕರ ಅಂತಕ್ಕಂಥದ್ದು ಕೇವಲ ವ್ಯಕ್ತಿಗಳಿಗೆ, ಯಾವ ವ್ಯಕ್ತಿಗಳಿಗೂ ಉಂಟಾಗಲಿಕ್ಕಿಲ್ಲ, ಅನೇಕ ಜನರಲ್ಲಿ ಉಂಟಾಗಲಿಕ್ಕಿಲ್ಲ. ಆದರೆ ನಿನ್ನನ್ನು ಕ್ಷಮಿಸುವುದಕ್ಕೆ ಶಕ್ತನಾದಂತಹ ದೇವರು ಹೇಳುವಂಥದ್ದೇನೆಂದರೆ, ನಾನು ಕ್ಷಮಿಸ್ತೇನೆ, ನಾನು ನಿನ್ನನ್ನು ಕನಿಕರಿಸ್ತೇನೆ, ನೀನು ನಾಶವಾಗಿ ಹೋಗುವುದು ನನಗೆ ಎಷ್ಟು ಮಾತ್ರಕ್ಕೂ ಇಷ್ಟ ಇಲ್ಲ. ನೀನು ಅದರ ಆಲೋಚನೆಯನ್ನು ಬಿಟ್ಟು ನೀನು ನನ್ನ ಕಡೆಗೆ ಬರುವುದಾದರೆ, ಪರಿಶುದ್ಧವಾದ ಮಾರ್ಗವನ್ನು ನೀನು ಆರಿಸಿಕೊಳ್ಳುವುದಾದರೆ, ನಾನು ನಿನಗೆ ಕರುಣಿಸಿ ಕ್ಷಮಾಪಣೆಯನ್ನು ಅನುಗ್ರಹ ಮಾಡ್ತೇನೆ. ಈ ದಿನದಲ್ಲಿ ಆ ಕರುಣೆಯನ್ನು ಹೊಂದಿಕೊಳ್ಳುವರಾಗಿರೋಣ. ದೇವಾ, ನನ್ನನ್ನು ಕ್ಷಮಿಸಿಬಿಡು, ಅಪ್ಪ ಯೇಸುವೇ ನನ್ನನ್ನು ಕ್ಷಮಿಸಿಬಿಡು. ಈ ದಿನದಲ್ಲಿ ನಾನು ನಿನ್ನ ಸ್ವಂತ ರಕ್ಷಕನೆಂದಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ನನ್ನ ಹೃದಯದಲ್ಲಿ ಬಾ, ನನ್ನನ್ನು ಕ್ಷಮಿಸಿ ಅಪ್ಪ, ನಿನ್ನ ಕರುಣೆಯನ್ನು ವ್ಯಕ್ತಪಡಿಸು, ನಿನ್ನ ಕನಿಕರವನ್ನು ನನಗೆ ಈ ದಿನದಲ್ಲಿ ವ್ಯಕ್ತಪಡಿಸು ಎನ್ನುವುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿರುವವರಾಗಿರೋಣ, ಅದನ್ನು ಬೇಡುವವರಾಗಿರೋಣ. ಹೀಗಾಗುವಂತೆ ದೇವರು ತನ್ನ ದಯೆಯನ್ನು ನಮಗೆ ಅನುಗ್ರಹ ಮಾಡಲಿ. ಆಮೇನ್.